ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತ ಹಾಕಿದವರ ಪತ್ತೆಗೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಮುಂದಾಗಿದ್ದಾರೆ. ಇದ್ರ ಬಗ್ಗೆ ಭಾರಿ ಪರ ವಿರೋಧ ಚರ್ಚೆಗಳು ನಡೀತಾ ಇದ್ದಾವೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಸರಿ, ಅಡ್ಡ ಮತದಾನ ಮಾಡಿದವರ ಪತ್ತೆಗೆ ಧರ್ಮಸ್ಥಳಕ್ಕೆ ಹೋಗಿಕೊಂಡು ಸಭೆ ನಡೆಸಿ ಆಣೆ ಮಾಡಿಸೋದು ಎಷ್ಟು ಸರಿ, ಸೂಕ್ತ? ನೋಡಿ, ಮೊನ್ನೆ ವಿಧಾನ ಪರಿಷತ್ ಚುನಾವಣೆಗಳು ಏನು ನಡೆದಿತ್ತು, ಆ ಸಂದರ್ಭದಲ್ಲಿ ಒಂದಷ್ಟು ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನತಕ್ಕಂಥ ಚರ್ಚೆಗಳು ಪ್ರಾರಂಭ ಆಗಿದೆ. ಸಹಜವಾಗಿ ಈಗ ಆ ಅಡ್ಡ ಮತದಾನ ಆಗಿದೆ ಅಂತ ಆದ್ಮೇಲೆ ಇರತಕ್ಕಂಥ 64 ಸದಸ್ಯರ ಮೇಲೂ ಸಂಶಯಗಳು ಸೃಷ್ಟಿಯಾಗ್ತದೆ. ಆ ಸಂಶಯ ಸೃಷ್ಟಿಯಾಗ್ತದೆ ಮತ್ತು ಇದೊಂದು ಸರಿಯಾಗಿರ್ತಕ್ಕಂಥ ಕಾರ್ಯ ಅಲ್ಲ. ಪಾರ್ಟಿ ವಿಶ್ವಾಸ ಮತ್ತು ನಿಷ್ಠೆಯಿಂದ ಅವರಿಗೆ ಸ್ಥಾನಮಾನಗಳನ್ನು ಕೊಟ್ಟಿದೆ. ಪಾರ್ಟಿಯ ನಿಷ್ಠೆಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅನ್ನತಕ್ಕಂಥ ನೋವಿನಲ್ಲಿ ರಾಜ್ಯಾಧ್ಯಕ್ಷರು ಒಂದು ತಂಡವನ್ನು ರಚನೆ ಮಾಡಿದ್ದಾರೆ. ಮಹೇಶ್ ತೆಂಗಿನಕಾಯಿ, CT ರವಿ ಮತ್ತು ಮಹೇಶ್ ಅವರ ನೇತೃತ್ವದಲ್ಲಿ. ಹಾಗಾಗಿ ಇದು ಆಂತರಿಕವಾಗಿರ್ತಕ್ಕಂಥ ತನಿಖೆ ಆಗಬೇಕಿತ್ತು. ಆದರೆ ಅಡ್ಡ ಮತದಾನ ಆಗಿದೆ ಅನ್ನತಕ್ಕಂಥ ನೋವು, ಆ ನೋವಿನ ಮಧ್ಯೆ ಅವರು ಧರ್ಮಸ್ಥಳದ ಹೆಸರಿನ ಉಲ್ಲೇಖವನ್ನು ಮಾಡಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದಲ್ಲಿ ನ್ಯಾಯ ಕೊಡತಕ್ಕಂಥ ಕ್ಷೇತ್ರ, ಪ್ರಮಾಣ ವಚನ ಮಾಡತಕ್ಕಂಥ ಕ್ಷೇತ್ರ, ಅದು ಸರಿ ಇದೆ. ಆದರೆ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಧರ್ಮಸ್ಥಳವನ್ನು ತರತಕ್ಕಂಥದ್ದು ಮತ್ತು ಅಲ್ಲಿ ಪ್ರಮಾಣ ಮಾಡ್ತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ. ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಈ ರೀತಿಯ ಘಟನೆ ನಿಮಗೆ ನೋವು ತಂದಿರತಕ್ಕಂಥದ್ದಕ್ಕೆ ಆ ನೋವಿನಲ್ಲಿ ನಾವು ಭಾಗಿಗಳು ನಿಮ್ಮ ಜೊತೆ. ಮತ್ತು ಇದನ್ನು ಆಂತರಿಕವಾಗಿ ತನಿಖೆ ಮಾಡಿ ಅವರಿಗೆ ಏನು ಶಿಸ್ತು ಕ್ರಮ ತಗೊಂಡು ಅವರನ್ನು ಏನು ಪಾರ್ಟಿಯಲ್ಲಿ ಮಾಡಬೇಕು ಅವ್ರಿಗೆಲ್ಲ ಕ್ರಮ ಕೈಗೊಳ್ಳತಕ್ಕಂಥದ್ದಕ್ಕೆ ನಾವು ನಿಮಗೆ ಬೆಂಗಾವಲಾಗಿ ನಿಂತೇವೆ. ಧರ್ಮಸ್ಥಳದಂಥ ಕ್ಷೇತ್ರವನ್ನು ಇಳಿಯುವಂಥದ್ದು ಸರಿಯಲ್ಲ. ಈಗ ಈ ಏನು ಘಟನೆ ನಡೆದಿದೆ, ಅಡ್ಡ ಮತದಾನ ನಡೆದಿದೆ, ಅದರ ಬಗ್ಗೆ ತನಿಖೆಗೆ ಈಗಾಗಲೇ ಸತ್ಯಶೋಧನಾ ಸಮಿತಿಯನ್ನ ಮಾಡಿದ್ದಾರೆ. ಅದಕ್ಕೆ ಅಧ್ಯಕ್ಷರಾಗಿ CT ರವಿ ಅವರು ಇದ್ದಾರೆ. 2 ದಿನದಲ್ಲಿ ಹಿರಿಯರಿಗೆ ಅದರ ಬಗ್ಗೆ ವರದಿ ಕೊಡ್ತೀನಿ ಅಂತ ಹೇಳಿದೆ. ಅದರ ನಡುವೆ ಈ ಧರ್ಮಸ್ಥಳದ ಆಣೆ ಪ್ರಮಾಣ ಬೇಕಾಗಿತ್ತು. ಸಹಜವಾಗಿ ಸತ್ಯಶೋಧನಾ ಸಮಿತಿಗೆ ಸಮಯಗಳನ್ನು ಕೊಡಬೇಕು ಮತ್ತು ಅದು ಪೂರ್ತಿಯಾಗಿರ್ತಕ್ಕಂಥ ವರದಿಯನ್ನು ಕೊಡಬೇಕು. ಅದರ ಮಧ್ಯೆ ನಾನು ಆಗ ಹೇಳಿದಾಗೆ ಅವರು ಬಹಳ ನೋವು ಮತ್ತು ಆತಂಕದಿಂದ ಮತ್ತು ಎಲ್ಲ ಸದಸ್ಯರ ಮೇಲೂ ಈ ಆರೋಪಗಳು ಬರ್ತದೆ. 64 ಜನ ಈಗ ಯಾರು ಅಂತ ಗೊತ್ತಾಗಿದ್ರೆ 64 ಜನರ ಮೇಲೂ ಸಂಶಯ ವ್ಯಕ್ತಪಡಿಸ್ತಾರೆ. ಅವರ ಕ್ಷೇತ್ರಗಳಲ್ಲಿ ಸಮಸ್ಯೆ ಆಗ್ತದೆ. ಹಾಗಾಗಿ ಶಾಸಕರುಗಳ ಒತ್ತಡವೂ ಇರಬಹುದು. ಈ ಎಲ್ಲ ಒತ್ತಡದಿಂದ ಇದಕ್ಕೊಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ನ್ಯಾಯ ಬೇಕು ಅಂತ ಅವರು ಆ ಮಾತು ಹೇಳಿರ್ಬೋದು. ಹಾಗಾಗಿ ಅವರಲ್ಲಿ ಧರ್ಮಸ್ಥಳದ ಹೆಸರನ್ನು ರಾಜಕೀಯವಾಗಿ ನಾವು ಬಳಕೆ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ಕೊಳ್ತೇನೆ. ಮತ್ತೆ ಪಕ್ಷದ ಆಂತರಿಕ ವಿಚಾರವನ್ನ ಬಹಿರಂಗವಾಗಿ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಅದು ಯೋಚನೆ ಮಾಡಬೇಕಾಗಿತ್ತು ರಾಜ್ಯಾಧ್ಯಕ್ಷರು. ಅದನ್ನ ಬೀದಿಗೆ ಬಂದು ಅಥವಾ ಬಹಿರಂಗವಾಗಿ ಅದನ್ನ ಹೇಳೋದು ಸರಿಯಲ್ಲ ಅಂತ. ಒಂದೇನಾಗಿದೆ ಹೇಳಿದ್ರೆ, ಮೊನ್ನೆಯಿಂದ ಯಾವುದು ಅಡ್ಡ ಮತದಾನ ಆಗಿದೆ ಅನ್ನತಕ್ಕಂಥ ಕಾರಣಕ್ಕೋಸ್ಕರ ಆದರೆ 2 ಸ್ಥಾನಗಳು ಗೆದ್ದಿದ್ದೇವೆ ನಾವು. ಆ ಅಡ್ಡ ಮತದಾನ ಆಗಿದೆ ಅನ್ನುವಂಥ ನೋವು ಮತ್ತು ಶಾಸಕರ ಮೇಲೆ ಬರ್ತದೆ, ಆರೋಪಗಳು ಬರ್ತದೆ ಅನ್ನುವಂಥ ನೋವು. 2ನೇದು ಅಧ್ಯಕ್ಷ ಸ್ಥಾನ ಅವರಿದ್ದಾಗ ಇದಕ್ಕೆ ಸರಿಯಾಗಿರ್ತಕ್ಕಂಥ ಪರಿಹಾರ ಕಂಡುಕೊಡ್ಬೇಕು ಅಂತ ಹೇಳ್ತಕ್ಕಂಥ ಭಾವನೆಯಿಂದ ಅವರು ಮಾಡಿರ್ತಕ್ಕಂಥದ್ದು ಒಂದು ವೇಗ ಆಗಿದೆ, ದುಗುಡ ಆಗಿದೆ ಅಂತ ಅನ್ನಿಸ್ತದೆ. ಹಾಗಾಗಿ ಅದನ್ನು ಮರುಪರಿಶೀಲನೆ ಮಾಡಬೇಕು. ಧರ್ಮಸ್ಥಳದ ಹೆಸರನ್ನು ಕರೆಯುವಂಥದ್ದು ಸರಿಯಲ್ಲ ಅನ್ನತಕ್ಕಂಥ ನನ್ನ ಭಾವನೆ ಇದೆ. ಈಗ ಈ ಒಂದು ಪಕ್ಷದ ಆಂತರಿಕ ಸಭೆ ನಿಮ್ಗೆ ಕರೆದ್ರೆ ನೀವು ಆ ಪಕ್ಷದ ಸಭೆಗೆ ಹೋಗ್ತೀರಾ? ಯಾಕಂದ್ರೆ ಇದರಲ್ಲಿ ಆದಂತ ಗೊಂದಲ, ಈ ಹಿಂದೆ ನೀವು ಅಧ್ಯಕ್ಷರಾಗಿದ್ದವರು, ಪಕ್ಷವನ್ನು ಮುನ್ನಡೆಸಿದವರು, ಈ ಸಭೆಗೆ ಹೋಗಿ ಆ ಗೊಂದಲ ನಿವಾರಣೆಗೆ ನಿಮ್ಮ ವೈಯಕ್ತಿಕ ಇದು ಇರ್ತದ? ಖಂಡಿತವಾಗಿ ರಾಜ್ಯಾಧ್ಯಕ್ಷರು ಏನು ಸೂಚನೆ ಕೊಡ್ತಾರೋ ಅದನ್ನು ಪಾಲನೆ ಮಾಡ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿ. ರಾಜ್ಯಾಧ್ಯಕ್ಷರು ಏನೇ ಸೂಚನೆ ಕೊಟ್ಟರು ಅಥವಾ ಯಾವ ಸಭೆಯನ್ನು ಕರೆದ್ರು ಖಂಡಿತವಾಗಿ ನಾನು ಭಾಗವಹಿಸ್ತೇನೆ. ಮತ್ತು ಇದಕ್ಕೆ ಏನು ಅನ್ನತಕ್ಕಂಥ ನಮ್ಮ ಆಂತರಿಕವಾಗಿರ್ತಕ್ಕಂಥ ಸಮಿತಿ ಒಳಗಡೆ ಚರ್ಚೆಗಳು ನಡೆಯಲಿ. ಪಾರ್ಟಿ ಒಳಗೆ ಕೋರ್ ಕಮಿಟಿ ಇದೆ, ಬಾಕಿ ಎಲ್ಲವೂ ಇದೆ, ಚರ್ಚೆ ಮಾಡೋಣ. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಕಡ್ಡಾಯವಾಗಿ ಕಠೋರವಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕು. ಮುಂದಿನ ಯಾವುದೇ ಚುನಾವಣೆಯಲ್ಲಿ ಅವರು ಭಾಗವಹಿಸಿದ ರೀತಿಯಲ್ಲಿ ಆಗಬೇಕು. ಅದಕ್ಕೋಸ್ಕರ ಎಲ್ಲ ರೀತಿಯ ತನಿಖೆಗಳನ್ನು ಮಾಡೋದಕ್ಕೆ ಅವಕಾಶಗಳಿದ್ದಾವೆ, ಮಾಡಬೇಕು. ಅದಕ್ಕೆ ಅಧ್ಯಕ್ಷರು ಯಾವ ಸಭೆ ಕರೆದ್ರು ನಾನು ಹೋಗ್ತೇನೆ. ಯಾಕಂದ್ರೆ 2028ರ ಚುನಾವಣೆಗೆ ಯಾವ ರೀತಿ ತಂತ್ರಗಾರಿಕೆ ಮಾಡಬೇಕು, ಅದನ್ನ ನಡುವೆ ಈ ರೀತಿಯ ಗೊಂದಲಗಳಾಗ್ತಾ ಇರೋದು ಪಕ್ಷದ ಕಾರ್ಯಕರ್ತರಿಗೆ ಅದ್ರ ಬಗ್ಗೆ ಆತಂಕಗಳು ಇದ್ದೇ ಇರ್ತವೆ. ಸಹಜವಾಗಿದೆ. ಯಾಕೆ ಹೇಳಿದ್ರೆ ಒಂದು ರಾಜಕೀಯ ಪಾರ್ಟಿಗಳಲ್ಲಿ ಇಂತಹ ವ್ಯತ್ಯಾಸಗಳು ಆಗೇ ಆಗ್ತದೆ. ಸಹಜವಾಗಿರ್ತಕ್ಕಂಥ ಎಲ್ಲ ಚುನಾವಣೆಗಳು ಬಂದಾಗಲೂ ಒಂದಷ್ಟು ಆರೋಪಗಳು, ಪ್ರತ್ಯಾರೋಪಗಳು, ಸಮಸ್ಯೆಗಳು ಇದ್ದೇ ಇರ್ತದೆ. ಎಲ್ಲ ಚುನಾವಣೆಯಲ್ಲಿ ಇರ್ತದೆ. ಹಾಗಾಗಿ ಕಾರ್ಯಕರ್ತನಿಗೂ ಮನಸ್ಸಿನಲ್ಲಿ ಗೊಂದಲ ಬರ್ತದೆ. ಆದರೆ ಇವತ್ತಿನ ವಾತಾವರಣದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವ ಚುನಾವಣೆಗಳು, ಮುಂದಿನ ಚುನಾವಣೆಗಳಲ್ಲಿ ನಾವು ಗೆಲುವನ್ನು ಸಾಧಿಸುವಂಥ ಎಲ್ಲ ಹಂತಗಳಿದೆ. ಆದರೆ ಆಂತರಿಕವಾಗಿರ್ತಕ್ಕಂಥ ಈ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಪರಿಹಾರ ಮಾಡಿ ಕಾರ್ಯಕರ್ತರಿಗೆ ವಿಶ್ವಾಸ ಮತ್ತು ಧೈರ್ಯವನ್ನು ತುಂಬುವ ಕೆಲಸ ಆಗಬೇಕಾಗಿದೆ.
ಹಾಗಾಗಿ ಅವರು ಒಂದು ತಗೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಾನು ಬೆಂಬಲ ಸೂಚಿಸ್ತೇನೆ. ಈಗಾಗಲೇ ಸತ್ಯಶೋಧನಾ ಸಮಿತಿಯನ್ನ ಮಾಡಿದ್ದಾರೆ, ಅದು ಒಳ್ಳೆಯ ಕೆಲಸ. ಅದರ ಮುಖಾಂತರ ಹೊರಬರಲಿ, ತನಿಖೆಗಳಾಗಲಿ ಅಂತ ಹೇಳುವಂತ ಆಶಯವನ್ನ ನಾವು ವ್ಯಕ್ತಪಡಿಸ್ತೇವೆ. ಈಗಾಗಲೇ ಈ ಧರ್ಮಸ್ಥಳದ ವಿಚಾರದಲ್ಲಿ ಆಣೆ ಪ್ರಮಾಣದ ವಿಚಾರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ, ಹಾಗೆ ಬೇರೆ ಮುಖಂಡರು ನಾಯಕರು ಕೂಡ ಮಾತಾಡಿದ್ದಾರೆ. ಈ ವಿಚಾರ ಧರ್ಮಸ್ಥಳದ ಆಣೆ ಪ್ರಮಾಣ ಸಭೆ ನಡೆಸುವ ವಿಚಾರವನ್ನ BSY ವಿಜೇಂದ್ರ ಅವರು ಇದನ್ನು ಕೈ ಬಿಡ್ತಾರೆ ಅನ್ನೋ ಒಂದು ನಂಬಿಕೆ ಏನಾದ್ರು? ಇಲ್ಲ, ಅವರು ಎಲ್ಲ ಹಿರಿಯರ ಅಭಿಪ್ರಾಯಗಳನ್ನು ತಗೋತಾರೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಎಲ್ಲ ಅಭಿಪ್ರಾಯ ಯಾಕಂದ್ರೆ ಈಗಾಗಲೇ ಅವರು ಘೋಷಣೆ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ವಾಪಸ್ ತಕ್ಷಣ ತಗೊಳ್ಳಿಕ್ಕೆ, ಯಾಕಂದ್ರೆ ರಾಜ್ಯಾಧ್ಯಕ್ಷರು, ಆದ್ರೆ ಎಲ್ಲ ಹಿರಿಯರ ಅಭಿಪ್ರಾಯಗಳನ್ನು ತಗೋಬೇಕು. ಅವರು ಅಭಿಪ್ರಾಯಗಳನ್ನು ತಗೊಂಡು ತೀರ್ಮಾನವನ್ನು ತಗೋಬಹುದು, ಅಂತಹ ತೀರ್ಮಾನವನ್ನು ತಗೊಳ್ತಾರೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಧನ್ಯವಾದ. ಇದಿಷ್ಟು ನಳಿನ್ ಕುಮಾರ್ ಕಟೀಲ್ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.